ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅತ್ಯಂತ ಒಂದು ಪ್ರಜಾಪ್ರಭುತ್ವದ ಮೌಲ್ಯದ ಅಧಂಪತನದ ಒಂದು ಪ್ರತೀಕವಾಗಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಒಂದು ವಿರೋಧ ಪಕ್ಷಕ್ಕೆ ಗೌರವ ಕೊಡೋದಾಗ್ಲಿ, ರಾಜ್ಯಪಾಲರಿಗೆ ಗೌರವ ಕೊಡೋದಾಗ್ಲಿ, ನ್ಯಾಯಾಲಯಗಳಿಗೆ ಗೌರವ ಕೊಡೋದಾಗ್ಲಿ ಮಾಡದೇನೆ ಪ್ರಜಾಪ್ರಭುತ್ವದ ಅಧಃಪತನದ ಹಾದಿಯನ್ನ ಹಿಡಿಸಿದ್ದಾರೆ. ಈ ಕಾರಣಕ್ಕಾಗಿ ಇವತ್ತೇನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೂಢ ಹಗರಣದಲ್ಲಿ ಮತ್ತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಲೂಟಿಯಲ್ಲಿ ಹಲವಾರು ಅಕ್ರಮಗಳು ಕಣ್ಣಿಗೆ ಕಾಣ್ತಾ ಇದ್ರು ಕೂಡ ಒಂದು ಕಾನೂನು ಚೌಕಟ್ಟು ಬೇರೆ, ಒಂದು ನೈತಿಕ ಮೌಲ್ಯದ ಆಧಾರದ ಮೇಲೆ ರಾಜಕಾರಣವನ್ನು ಶುದ್ಧಿಗೊಳಿಸಬೇಕಾದಂತ ಅನಿವಾರ್ಯತೆ ಇದೆ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ರಾಜಕಾರಣದಲ್ಲಿ ನೈತಿಕ ಮೌಲ್ಯವನ್ನು ಉಳಿಸ್ಲಿಕ್ಕಾದ್ರು, ಪ್ರಜಾಪ್ರಭುತ್ವದ ಮೌಲ್ಯವನ್ನು ಉಳಿಸ್ಲಿಕ್ಕಾದ್ರು, ಭಾರತದ ಸಂವಿಧಾನದ ಗೌರವವನ್ನು ಸಂರಕ್ಷಣೆ ಮಾಡಲಿಕ್ಕಾದ್ರು ಅವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒತ್ತಾಯ ಮಾಡ್ತದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಸಂತೋಷ. ಅವರು ಹಿಂದುಳಿದ ವರ್ಗದ ನಾಯಕರಾಗಿದ್ದಾರೆ, ಸಂತೋಷ. ಅವರ ಆಡಳಿತ ಕ್ರಮ ಇವತ್ತು ಪ್ರತಿ ತಾಲೂಕು ತಹಸೀಲ್ದಾರ್ಗಳಿರ್ಲಿ, ಸಬ್ ಇನ್ಸ್ಪೆಕ್ಟರ್ಗಳಿರ್ಲಿ, ಬೇರೆ ಬೇರೆ ಆಡಳಿತ ವ್ಯವಸ್ಥೆ ಇರಲಿ, ಆಡಳಿತ ಬಿಗಿ ಇಲ್ಲ. ಎಲ್ಲೋಡಿದ್ರೆ ಮರಳುಗಳು ನಡೀತಾ ಇದ್ದಾವೆ, ಜಾತಿ ದಳ್ಳೂರುಗಳು ನಡೀತಾ ಇದ್ದಾವೆ. ಆಡಳಿತಾತ್ಮಕವಾಗಿ ಬಿಗಿ ನಿಲುವು ತಾಳದೆ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಭ್ರಷ್ಟಾಚಾರ ಮುಕ್ತ ಸರ್ಕಾರವನ್ನು ಕೊಡಬೇಕಾಗಿತ್ತು. ಭ್ರಷ್ಟಾಚಾರ ಮುಕ್ತ ಸರ್ಕಾರವನ್ನು ಕೊಡ್ಲಿಕ್ಕಾಗ್ದೇನೆ ತಾವೇ ಕೆಲವು ಹಗರಣಗಳಲ್ಲಿ ಸಿಲುಕುವಂತ ಒಂದು ಪರಿಸ್ಥಿತಿ. ಅಧಿಕಾರದಲ್ಲಿದ್ದಾಗ ವಿರೋಧ ಪಕ್ಷಗಳ ಭ್ರಷ್ಟಾಚಾರವನ್ನ ಹೇಳೋದು, ಈಗ ಅಧಿಕಾರದಲ್ಲಿದ್ದಾರೆ ಎಲ್ಲ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಎಲ್ಲ ಅಕ್ರಮಗಳನ್ನ ಬಯಲಿಗೆಳೆದು ಅವ್ರ ಮೇಲೆ ಶಿಕ್ಷೆ ಕೊಡಬೇಕಾದಂತ ಜವಾಬ್ದಾರಿ ಇರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಮೂಢ ಹಗರಣದಲ್ಲಿ ವಿರೋಧ ಪಕ್ಷವನ್ನ ಅವರು ಗಣನೆ ತಗೊಳ್ಳದೇ ಇದ್ರು ಪರವಾಗಿಲ್ಲ, ಕನಿಷ್ಠ ನ್ಯಾಯಾಲಯದ ತೀರ್ಪನ್ನಾದ್ರೂ ಗೌರವಿಸಬೇಕಲ್ಲ. ಅದನ್ನೂ ಮಾಡ್ದೇನೆ ಇವರು ಪುಂಖಾನುಪುಂಖ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರೆ, ಭಾರತ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಇವತ್ತು ಏನು ರಾಜ್ಯನ ಇವರು ಮನಸ್ಸು ಇಚ್ಛೆ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಕೊನೆ ಪಕ್ಷ ಸಿದ್ದರಾಮಯ್ಯನವರು ಇಲ್ಲ ಅಂದ್ರೆ ಮತ್ತೊಬ್ರು ಮುಖ್ಯಮಂತ್ರಿ ಆಗ್ತಾರೆ. ಕಾಂಗ್ರೆಸ್ ಪಾರ್ಟಿಲಿ ಲೈನ್ ಬೇಜಾನ್ ನಿಂತಿದ್ದಾರೆ. ಒಂದು ಮೌಲ್ಯ ಉಳಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾನ್ಯ ಗೌರವಾನ್ವಿತ ಸಿದ್ದರಾಮಯ್ಯನವರು ಮಾಡಬೇಕು. ಕರ್ನಾಟಕದ ಇತಿಹಾಸದಲ್ಲಿ ಒಂದು ನೈತಿಕ ಮೌಲ್ಯದ ಆಧಾರದ ಮೇಲೆ, ಮೌಲ್ಯಾಧಾರಿತ ರಾಜಕಾರಣದ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ರಾಜಕಾರಣ ನಡೀತಾ ಇದೆ. ಅದನ್ನಾದ್ರೂ ಉಳಿಸ್ಲಿಕ್ಕೆ ಸಿದ್ದರಾಮಯ್ಯನವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒತ್ತಾಯ ಮಾಡ್ತದೆ. ತಮ್ಮ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇವತ್ತು ಪ್ರಜಾಪ್ರಭುತ್ವದ ಬಗ್ಗೆ, ಸಂವಿಧಾನದ ಬಗ್ಗೆ ಮಾತಾಡ್ಲಿಕ್ಕೆ ನೈತಿಕತೆಯನ್ನ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಇದೆ. ಅವ್ರ ಮೇಲೆ ಹಗರಣ ಆಗಿರೋದು ಸತ್ಯವೋ ಸುಳ್ಳುವೋ ತನಿಖೆ ಮೇಲೆ ಗೊತ್ತಾಗ್ತದೆ. ಅವರು ನಿಜವಾಗ್ಲೂ ಈ ರಾಜ್ಯಕ್ಕೆ ನಷ್ಟ ಉಂಟು ಮಾಡಿದಾರ, ಅನ್ಯಾಯ ಮಾಡಿದಾರ ಅನ್ನೋದು ತನಿಖೆಯಲ್ಲಿ ಗೊತ್ತಾಗ್ತದೆ. ತನಿಖೆ ಇದೆಯಲ್ಲ, ಅದು ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿಕ್ಕೆ ಸಿದ್ದರಾಮಯ್ಯನವರು ಅವಕಾಶ ಕಲ್ಪಿಸಿಕೊಳ್ಳಲೇಬೇಕಾಗಿದೆ. ಅವರು ಈ ರಾಜ್ಯದ ಒಬ್ಬ ಮುತ್ಸದ್ದಿ ನಾಯಕ ಅನ್ನೋದಾದ್ರೆ, ನಾನು ಅನ್ಯಾಯ ಅಥವಾ ಅಕ್ರಮ ಮಾಡಿಲ್ಲ ಅನ್ನೋದಾದ್ರೆ, ಕೋರ್ಟ್ ಹೇಳಿದೆ 3 ತಿಂಗಳಲ್ಲಿ ಅದನ್ನ ವರದಿ ಕೊಡಿ ಅಂತ. 3 ತಿಂಗಳು ರಾಜೀನಾಮೆ ಕೊಟ್ಟು ಆ ತನಿಖೆ ನಿಷ್ಪಕ್ಷಪಾತ ನಡೆಯಲಿಕ್ಕೆ ಅನುವು ಮಾಡಿಕೊಟ್ಟು ಅವರು ನಿರ್ದೋಷಿ ಅಂತಕ್ಕಂಥದ್ದನ್ನ ಈ ರಾಜ್ಯದ ಜನರಿಗೆ ಹೇಳಬೇಕು ಅನ್ನೋದೇ ನಮ್ಮ ಮಹತ್ವಾಕಾಂಕ್ಷೆ. ಸಿದ್ದರಾಮಯ್ಯನವರು ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರೋದ್ರಿಂದ, ಸಂವಿಧಾನಿಕ ಹುದ್ದೆಯಲ್ಲಿ ಇರೋದ್ರಿಂದ, ಅವರ ಅಂಡರ್ಟೇಕಿಂಗ್ ಎಲ್ಲ ತನಿಖಾ ಸಂಸ್ಥೆಗಳು ಇರೋದ್ರಿಂದ ಅವರು ಆರೋಪ ಬಂದಾಗ ನಾನು ನಿರ್ದೋಷಿ ಅಂತ ಸಾಬೀತು ಮಾಡಲಿಕ್ಕೆ ಮುಕ್ತ ತನಿಖೆಗೆ ಅವಕಾಶ ಕಲ್ಪಿಸಿಕೊಡೋದು ಅವರ ಪ್ರಜಾಪ್ರಭುತ್ವದ ಮೌಲ್ಯದ ಒಂದು ಜವಾಬ್ದಾರಿ. ಆ ಕಾರಣಕ್ಕಾಗಿ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟು ಮುಕ್ತವಾಗಿ ತನಿಖೆ ನಡೆಯಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು.